ಮುಂಡಚಾಡಿರೋ ರಶ್ಮಿಕಾ ಮಂದಣ್ಣ ಮೇರು ನಟಿ. ಇವರು ನಿನ್ನೆ ಏನೊಂದು ಅವ್ರದ್ದೊಂದು ವೀಡಿಯೋ, ಒಂದು 20 ಸೆಕೆಂಡ್ ವೀಡಿಯೋ ನೋಡಿದೆ ನಾನು. ಅದರಲ್ಲಿ ಹೇಳಿಬಿಟ್ಟಿದ್ದಾರೆ ನಾನೇ ಮೊದಲು ಅಂತ. ಏನು ಹೇಳಬೇಕಾಗಿತ್ತೋ, ನಾನೇ ಬಾಲಿವುಡ್ನಲ್ಲಿ ಮೊದಲು ಅಂತ ಏನಾದರೂ ಹೇಳಬೇಕಾಗಿತ್ತೋ ಗೊತ್ತಿಲ್ಲ, ಚಿಕ್ಕದಾಗಿ ಹೇಳಿಬಿಟ್ಟಿದ್ದಾಳೆ. ಆ ತಪ್ಪನ್ನು ಅವಳು ತಿದ್ಕೊಳ್ಳಿ. ಆದರೆ ಇಂಥದನ್ನು ಏಕೆ ಇಷ್ಟು ದೊಡ್ಡದು ಮಾಡ್ತೀರಾ? ಒಂದು ಚಿಕ್ಕ ಹುಡುಗಿ, 30 ವಯಸ್ಸಿನ ಒಳಗಿರೋ ಹುಡುಗಿ ಅಮಿತಾಬ್ ಬಚ್ಚನ್ ಅಂತ ಒಬ್ಬ ದೊಡ್ಡ ಮೇರು ನಟನ ಜೊತೆ ನಟಿಸ್ತಾಳೆ. ಅವಳಿಗೆ ಯಾವ ಹೆದರಿಕೆಯೂ ಇಲ್ಲ. ಅವಳು ಬೆಳೆದಿದ್ದಾಳೆ ಅಂದರೆ ಫಿಲ್ಮ್ ಫೀಲ್ಡಲ್ಲಿ ಬೆಳೆಯೋದು ತುಂಬ ಕಷ್ಟ ಇದೆ. ಹಾಗೆ ಅಲ್ಲಿಗೆ ತಲುಪಿದಾಗ ಈ ಮಾತು ಅವಳು ಹಾಗೆ ಹೇಳಿದ್ಳು, ಇವಳು ಹೀಗೆ ಹೇಳಿದ್ಳು ಅಂತ ಹೇಳೋದಕ್ಕಿಂತ ಆ ಚಿಕ್ಕ ಹುಡುಗಿ ಅವಳನ್ನ ಬೆಳೆಸುವ. ಅವಳಿಗೆ 30 ವಯಸ್ಸು ಅಂದರೆ ಇನ್ನೊಂದು 60 ವಯಸ್ಸಿನವರೆಗೆ ಅವಳು ಎಷ್ಟು ಬೆಳಿಬೋದು. ಅವಳು ನಮಗೆ, ನಮ್ಮ ಜನಾಂಗಕ್ಕೆ, ನಮ್ಮ ಕೊಡವರಿಗೆ ಮಾತ್ರ ಅಲ್ಲ, ಕೊಡಗಿಗೆ ಒಂದು ಸ್ವತ್ತು ಇದ್ದಾಗೆ, ಆಸ್ತಿ, ಪ್ರಾಪರ್ಟಿ. ನಮಗೆ ಕಾಫಿ ತೋಟ ಅಥವಾ ಬಿಲ್ಡಿಂಗ್ ಅಥವಾ ಜಾಗ, ಸೈಟ್ ಅಲ್ಲ ನಮಗೆ ಬೇಕಾ. ನಮ್ಮ ಕೊಡವ ಕಮ್ಯುನಿಟಿ ಸ್ವಲ್ಪನೇ ಜನ ಇರೋದು, ಸ್ವಲ್ಪ ಕುಗ್ಗಿ ಹೋಗ್ತಾ ಇದ್ದೇವೆ ನಾವೀಗ, ಆಯಿತಾ. ಹಾಗಿರುವಾಗ ನಾನು ಹೇಳೋದು, ಅವಳನ್ನ ನಾವು ಬೆಳೆಸಬೇಕು. ನೋಡು ಮಗಳೇ, ನೀನು ಹಾಗೆ ಮಾಡಬೇಡ ಅಂತ ನಮ್ಗೆ ಬೇರೆ ಹೇಳು, ಅವಳ ತಾಯಿಗೂ ಹೇಳು, ಅವಳಿಗೆ ಹೇಳು, ಅದು ಪ್ರಿಪೇರ್ ಆಗಿ ಹೋಗು ಅಂತ. ಬಟ್ ಅದನ್ನೇ ದೊಡ್ಡದು ಮಾಡಿ ಅವಳಂತವಳು ಇಂಥವಳು ಅಂತ ಹೇಳಬಾರ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.